ಕೆಲ್ಸಕ್ಕೆ ಹೋಗ್ಬೇಕಾದ್ರು ಕಾದು ಸುಸ್ತಾಗಿ ಹೋಯ್ತು, ಗಾಡಿ ಹೋಗ್ಬರ್ತಂತ ನಂತರು ನಮ್ಮ ಬ್ರದರ್ ಮೊಬೈಲ್ ಯೂಸ್ ಮಾಡ್ತಿದ್ರು ಸರಿ ಕುಂದು ಅವ್ನು ಒಮ್ಮೆಲೆ ಮೇಲೆ ಪ್ರತ್ಯಕ್ಷ ಆಗ್ಬೇಕು ಅಲ್ಲ ಗಾಡಿ ಈ ಕಡೆದು ಕಾರು ಆ ಕಡೆ ಸರಿ ಪಾರ್ಕ್ ಮಾಡಿದ್ರು, ಯಾಕಂದ್ರೆ ಈ ಕಡೆ ಗಾಡಿ ಬರ್ತೈತೆ ಅಂತ. ಫೀವರ್ಸ್ ಬಂದು ಲೋಡಿ ಗಾಡಿ ಹಚ್ಚಿದ ಅಣ್ಣ ಸೆಟ್ರಸ್ತೆ ಒಂದು ಸ್ವಲ್ಪ ಹೆಲ್ಪ್ ಮಾಡಂತಂದ್ರೆ ನಾವು ಹೆಲ್ಪ್ ಮಾಡಿದೆ. ಮತ್ತೆ ಸೆಂಟ್ರು ಪಟ್ಟಿ ಅಂತ ಅದನ್ನ ಸೈಡ್ ಸರಿಸಿದೆ, ಯಾಕಂದ್ರೆ ಸೀಟ್ ಲೋಡ್ ಮಾಡ್ಬೇಕಾಯ್ತು, ಹಂಗಾಗಿ ಸೈಡ್ ಸರಿಸಿದೆ. ಮತ್ತೆ ಇಬ್ಬರು ಸೇರಿ ಕ್ಲೌಡ್ ಸೀಟ್ ಗಾಡಿ ಲೋಡ್ ಮಾಡಕತ್ತೀವಿ. ಒಂದೊಂದು ತಗೊಂಡು ಕತ್ತಿ ಅಡಿಕೆ ಅಂತ ಲೋಡ್ ಮಾಡಿದ್ವಿ. ಮತ್ತೆ ಅವಂತ ನಾನು ಬರ್ತ್ಲಪ್ಪಿದ್ರಾಗ ಅಂತಂದ ಅದನ್ನ ಕರ್ಕೊಂಡು ಲೋಡ್ ಮಾಡಿದ್ವಿ. ಮತ್ತು ಸಣ್ಣ ಒಂದು ಸ್ವಲ್ಪ ಬೈಕ್ ಉಳಿದಿದ್ದು ಅವೊಂದು 10 ಸಣ್ಣ ಲೋಡ್ ಮಾಡ್ಬೇಕಾಯ್ತು. ಅವುಗಳು ಹಾಕಿ ಪೂರ್ತಿ ಗಾಡಿನ ಲೋಡ್ ಮಾಡಿ ಚೆಕಿಂಗ್ ಆಫೀಸರ್ ಬಂದೆಲ್ಲ ಚೆಕಿಂಗ್ ಮಾಡಿದ್ರು. ಲೋಡ್ ಲಾಸ್ಟ್ ಕಾಲ್ ಅಲರ್ಟ್ ಸ್ವಲ್ಪ ಹೊಂಟಿವಿ. ದಯವಿಟ್ಟು ಈ ಥರ ಕಸ ತಂದು ಯಾರು ಹೊರಗಡೆ ಎಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆ ಮುಂದೆನೇ ಗಾಡಿ ಬರ್ತದೆ, ಪುರಸಭೆಯವ್ರು ಕಳಿಸಿರ್ತಾರ, ಆ ಗಾಡಿಗೆ ಹಾಕಿ ಪರಿಸರ ಒಂದು ಸ್ವಲ್ಪ ಕಾಪಾಡಿ. ನಿಮ್ಮೆಲ್ಲರೂ ಹೊಣೆಯಾಗಿರ್ತದ ಪರಿಸರ ಕಾಪಾಡೋದು. ನಂದೊಂದು ಅಂಬಲ್ ರಿಕ್ವೆಸ್ಟ್ ತಮ್ಮಲ್ಲಿ, ಯಾಕೋ ಎದ್ದುಗಳಿ ಸರಿಗಳು ಅನ್ಸತ್ರಿ, ನಡವಳಿ ಬಂದು ಗಾಡಿ ಬಂದ್ಬಿಟ್ಟು ಬಿಡಕ ಅನ್ನೋ ಒಂದು ಯಾಕಲಾಡಿ ಏನೋ ಒಂದು ಮಾಡಕ್ಕಿದ್ದ. ಆದ್ರೆ ಅದನ್ನು ನಮ್ಮ ಮಾಮ ಶಕ್ತಿ ಅಂತ ಪ್ರತ್ಯಕ್ಷ ಆದ. ನನಗೆ ಎಲ್ಲಿರ್ಲಾರ ಧೈರ್ಯ ಪುಸ್ಕ್ ಅಂತ ಬಂದು ಹಾಗೆ ಎಲ್ಲರ ಕೈ ಹಾಕಿದ್ವಿ. 2ನೇ ಭಾಗದ ವಿಡಿಯೋದಲ್ಲಿ ಮತ್ತೆ ಸಿಗೋಣ್ರಿ. ನಮಸ್ಕಾರ ಕಣ್ರಿ.